ಗೈಸ್ ನಮಸ್ಕಾರ. ನಾವು ಈ ವಿಡಿಯೋ ಮಾಡೋದು ಏನು ವಿಚಾರ ಅಂತಂದ್ರೆ, ಈಗ ಜನಕ್ಕೆ ಎ ಅಂತಂದ್ರೆ ಯಾವ ತರ ಆಗೈತೆ ಅಂತಂದ್ರೆ ಎಲ್ಲದಕ್ಕೂ ಅದನ್ನ ಯೂಸ್ ಮಾಡತ್ತಾರ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತೇಳಿ ನಾನು ಕೊನೆಯದಾಗಿ ಇದನ್ನ ಮಾಡಿದ್ದೀನಿ. ಸೊ ಅದರಿಂದ ಎಷ್ಟು ಒಳ್ಳೇದೈತಿ ಎಷ್ಟು ಕೆಟ್ಟದ್ದೈತಿ ಅನ್ನೋದು ಈ ವಿಡಿಯೋದೊಳಗೆ ಮಾತಾಡೋಣ. ಈಗ ನಾವು ಕೇಳೋ ಪ್ರತಿಯೊಂದಕ್ಕೂ ಆನ್ಸರ್ ಮಾಡೋದು ಎ ಐ ಅಂತ ಗೊತ್ತೈತೆ ನಮ್ಗೆಲ್ಲರಿಗೆ. ಈಗ ಎ ಐ ಏನ್ ಮಾಡ್ತೈತಿ ಅಂದ್ರೆ ನಾವು ಕೇಳೋ ಪ್ರತಿಯೊಂದು ಪ್ರಶ್ನೆಗೂ ಅದ ಆನ್ಸರ್ ಮಾಡ್ತೈತಿ. ಲೈಕ್ ಅದು ಬರೆಯೋದಾಯ್ತು, ಮಾತಾಡೋದಾಯ್ತು, ನಾವು ಕೇಳೋ ಪ್ರತಿಯೊಂದು ಪ್ರಶ್ನೆಗೂ ಎ ಐ ತಾನೇ ರಿಪ್ಲೈ ಮಾಡ್ತೈತಿ. ಸೊ ಅದು ಆನ್ಸರ್ ಕೊಡ್ತೈತಿ. ಕೊನೆಯದಾಗಿ ಪ್ರಶ್ನೆ ಉಳಿಯೋದು ಏನಂತಂದ್ರೆ, ಎ ಐ ನಮ್ಮ ಜೀವನಕ್ಕೆ ಒಳ್ಳೆಯದು ಅಥವಾ ಕೆಟ್ಟದ್ದು, ಒಳ್ಳೆಯದು ಅಥವಾ ಕೆಟ್ಟದ್ದು ಅಂತ ತಿಳ್ಕೊಳಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಎ ಐ ಅಂದರೆ ಏನು? ಸೊ ಎ ಐ ಅಂದರೆ ಸರಳವಾಗಿ ಹೇಳಬೇಕಂತಂದ್ರೆ ಮಾನವನ ಬುದ್ಧಿವಂತಿಕೆಯನ್ನು ಯಂತ್ರಕ್ಕೆ ಕಲಿಸುವ ಒಂದು ತಂತ್ರಜ್ಞಾನ. ನಾವು ಇದುವರೆಗೂ ಇಷ್ಟು ದಿನ ಆದರೂ ಎ ಐ ಯೂಸ್ ಮಾಡತ್ತೀವಿ, ಬಟ್ ಆದರೂ ನಮಗದು ಗೊತ್ತೇ ಇಲ್ಲ. ಅವು ಯಾವ ಅಂತಂದ್ರೆ ಮೊಬೈಲ್ ಫೋನ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಗೂಗಲ್ ಮ್ಯಾಪ್ಸ್, ಆನ್ಲೈನ್ ಶಾಪಿಂಗ್, ಹಾಸ್ಪಿಟಲ್, ಮತ್ತು ಮೂವೀಸ್ ಮತ್ತು ಮ್ಯೂಸಿಕ್, ಇವೆಲ್ಲವೂ ನಾವು ಭಾಳ ಯೂಸ್ ಮಾಡ್ತಿದ್ರಿ. ಎ ಐ ನಮ್ಮ ಕೆಲಸನ ಕಿತ್ಕೊಳ್ಳುತ್ತಾ ಅಥವಾ ಇಲ್ಲ? ನಿಜ ಹೇಳಬೇಕಂತಂದ್ರೆ ಎ ಐನಿಂದ ಸ್ವಲ್ಪ ಅಡ್ವಾಂಟೇಜು ಐತಿ ಮತ್ತು ಡಿಸ್ಅಡ್ವಾಂಟೇಜು ಐತಿ. ಎ ಐನಿಂದ ಕೆಲಸನೂ ಹೋಗ್ಬೋದು, ಅದನ್ನು ಉಪಯೋಗ ಮಾಡಿಕೊಂಡು ಅದರಿಂದ ಕೆಲಸನೂ ತಗೋಬೋದು ನಾವು. ಅದು ಹೆಂಗೆ ಅಂತಂದರೆ, ಎ ಐನಿಂದ ಯಾವ ಕೆಲಸ ಹೋಗ್ಬೋದು ಅಂತಂದರೆ ಡಾಟಾ ಎಂಟ್ರಿ, ಕಾಲ್ ಸೆಂಟರ್, ಬೇಸಿಕ್ ಎಡಿಟಿಂಗ್, ರಿಪಿಟೇಟಿವ್ ಜಾಬ್ಸ್. ಇದರಲ್ಲಿ ಒಂದು ಟ್ವಿಸ್ಟ್ ಇದೆ, ಬಟ್ ಎ ಐ ನಮ್ಮ ಕೆಲಸನ ಕಿತ್ಕೊಳ್ಳೋದಿಲ್ಲ. ಯಾರು ಎ ಐ ಬಳಸೋಂಗಿಲ್ಲ ಅವರು ಕೆಲಸ ಕಳ್ಕೊತಾರೆ. ಎ ಐನಿಂದ ಹೊಸ ಅವಕಾಶಗಳು ಇದ್ದಾವೆ, ಅದರಿಂದ ನಾವು ಹೊಸ ಜಾಬ್ಗಳು ಹುಟ್ಕೊಂಡವು. ಅವು ಯಾವ ಅಂತಂದರೆ ಎ ಐ ಕಂಟೆಂಟ್ ಕ್ರಿಯೇಟರ್, ವಿಡಿಯೋ ಎಡಿಟಿಂಗ್, ಪ್ರಾಂಪ್ಟ್ ಎಂಜಿನಿಯರ್, ಡಿಜಿಟಲ್ ಮಾರ್ಕೆಟಿಂಗ್, ಯೂಟ್ಯೂಬ್ ಮತ್ತು ರೀಲ್ ಕ್ರಿಯೇಟರ್. ನಿಮ್ಮ ಜೊತೆ ಒಂದು ಮೊಬೈಲ್ ಮತ್ತು ಒಂದು ಇಂಟರ್ನೆಟ್ ಇದ್ದರೆ ಸಾಕು, ನೀವು ಕೂಡ ಎ ಐನಿಂದ ಸಂಪಾದನೆ ಮಾಡ್ಕೋಬೋದು, ಅದರಿಂದ ಜಾಬ್ ಗಳಿಸ್ಕೋಬೋದು. ಎ ಐ ಫ್ಯೂಚರ್ ಅನ್ನೋದು ಇಟ್ಸ್ ಬಿಲಾಂಗ್ಸ್ ಟು ಸ್ಮಾರ್ಟ್ ಪೀಪಲ್, ನಾಟ್ ಅ ಸ್ಟ್ರಾಂಗ್ ಪೀಪಲ್ ಅನ್ನೋದು ಇಲ್ಲೇ ಗೊತ್ತಾಕೈತಿ. ಎ ಐನಿಂದ ಏನೇನು ಅಪಾಯಗಳು ಅದಾವೆ ಅನ್ನೋದು ಇಲ್ಲಿ ಹೇಳ್ತೇನೆ ನೋಡಿ. ಎ ಐನಿಂದ ಯಾವ್ಯಾವ ಅಪಾಯಗಳು ಇದಾವೆ ಅಂತಂದರೆ, ಫೇಕ್ ವಿಡಿಯೋಸು, ಫೇಕ್ ವಾಯ್ಸ್ ಕಾಲು, ಮತ್ತು ಪ್ರೈವಸಿ ರಿಸ್ಕ್ ಇರುತ್ತೆ. ಆಮೇಲೆ ಓವರ್ ಡಿಪೆಂಡೆನ್ಸಿ. ಬಟ್ ಎ ಐ ಬಳಸಬೇಕು, ಬಟ್ ಅದನ್ನು ಅವಲಂಬಿತವಾಗಿ ಇಟ್ಕೋಬಾರ್ದು. ಎ ಐನಿಂದ ನಾವು ನ್ಯೂ ಸ್ಕಿಲ್ನ ಡೆವಲಪ್ಮೆಂಟ್ ಮಾಡ್ಕೋಬೋದು. ಎ ಐನ ಟೂಲಾಗಿ ಯೂಸ್ ಮಾಡ್ಕೊಳ್ರಿ, ಅದರ ಮಾಸ್ಟರ್ ಆಗಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕ್ರಿಯೇಟಿವಿಟಿ ಪ್ಲಸ್ ಎ ಐ ಎರಡೂ ಕೂಡಿದರೆ ಒಂದು ಸಕ್ಸಸ್ ಅನ್ನೋದು ಬರ್ತೈತಿ. ಇದನ್ನು ಮಾಡಿದರೆ ಎ ಐ ಫ್ಯೂಚರ್ ಅನ್ನೋದು ನಿಮ್ಮ ಸಕ್ಸಸ್ ಆಗಿ ಕನ್ವರ್ಟ್ ಆಗ್ತೈತಿ. ಇವಾಗ ನೀವು ಎ ಐ ಬಗ್ಗೆ ಭಯ ಪಡೋ ಬದಲು ಎ ಐನ ಹೆಂಗೆ ಯೂಸ್ ಮಾಡಬೇಕು ಅಂತ ಕಲಿತು ಅದನ್ನು ಒಂದು ಟೂಲ್ ಆಗಿ ಉಪಯೋಗ ಮಾಡ್ಕೊಳ್ಳಿ. ಎ ಐ ಅನ್ನೋದು ಒಂದು ಫ್ಯೂಚರ್ ಅಲ್ಲ, ಅದು ಇವಾಗ ಪ್ರೆಸೆಂಟು. ಅದನ್ನೇ ನೀವು ಒಂದು ಟೂಲ್ ಆಗಿ ನಿಮ್ಮ ಲೈಫ್ನ ಸಕ್ಸಸ್ಫುಲ್ಲಾಗಿ ಮಾಡ್ಕೊಳ್ಳಿ. ಸೊ ಇದಿಷ್ಟು ಎ ಐ ಬಗ್ಗೆ ಒಂದು ವಿಡಿಯೋ ಇನ್ಫಾರ್ಮೇಷನು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿರಿ, ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನನ್ನ ಹೊಸ ಚಾನಲ್ಗೆ ಯಾರ್ಯಾರು ನೋಡ್ತಾ ಇದ್ದೀರ ಪ್ರತಿಯೊಬ್ಬರು ನನ್ನನ್ನು ಸಪೋರ್ಟ್ ಮಾಡಿ. ಮತ್ತಷ್ಟು ವಿಡಿಯೋ ಜೊತೆಗೆ ಮತ್ತೆ ಬರುತ್ತೇನೆ. ಏನಾದರೂ ತಪ್ಪಿದ್ರೆ ಅದರಲ್ಲಿ ಕಮೆಂಟ್ ಹಾಕಿ, ನಾನು ಮತ್ತೆ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಸೊ ಧನ್ಯವಾದಗಳು.